ಕೆಳಗಡೆ ಕಲರ್ ಯಾವ್ದು ಮಾಡ್ತೀವಿ ಅದು ಬೇಸ್ ಕೋಟ್ ಆಗುತ್ತೆ, ಮೇಲೆ ಡಿಸೈನ್ ಮಾಡೋ ಕಲರ್ ಟಾಪ್ ಕೋಟ್ ಆಗುತ್ತೆ. ಮೆಟೀರಿಯಲ್ ಎರಡು ಒಂದೇ. ಇದು 4 ಲೀಟರ್ ಬರುತ್ತೆ. 4 ಲೀಟರ್ ಕಲರ್ ವೇರಿಯೇಷನ್ ಆಗುತ್ತೆ. 20 ಶೇಡ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್. ಬೇಸಿಗೆ ಅದನ್ನ ಹೊಡೆದ್ರೆ ಹಾಂ, ಮತ್ತೆ ನೆಕ್ಸ್ಟ್ ಅದನ್ನ ಅಂತ ಬೇರೆ ಕಲರ್ ಹೊಡಿಬೋದು. ಬೇರೆ ಕಲರ್ ಡಿಸೈನ್ ಮಾಡೋದು. ಈಗ ಬೇಸ್ ಕೋಟ್ ಮಾಡಿದೀವಲ್ಲ, ಕಲರ್ ಈ ಕಲರ್ ನಾವು ವಾಲ್ ಮಾಡ್ತೀವಲ್ಲ ಆ ಥರ ಫುಲ್ ಟೇಪ್ ವಾಲ್ ಮೇಲೆ ವುಡನ್ ಡಿಸೈನ್ ಮಾಡ್ತೀವಿ. ಹಾಂ, ಸೇಮ್ ಅದೇ. ಒಂದು ಕಟ್ ಮಾಡಿ, ಒಂದು ಹಂಗೆ ಬಿಡಿ, ಒಂದು ಕಟ್ ಮಾಡಿ. ಗೊತ್ತಾಗ್ಬೋದು. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲೇನು ಮಾರ್ಕ್ ಇರುತ್ತಲ್ಲ ಅಲ್ಲಿವರೆಗೂ ಡಾರ್ಕಾಗಿ ಈ ಥರ ಫುಲ್ ಅಪ್ಲೈ ಮಾಡಿ ಪ್ರೆಷರಲ್ಲಿ. ಲೈಟಾಗಿದ್ದರೆ ಶೇಡ್ ಇದ್ದರೆ ಆಯಿತು. ಸೇಮ್ ಇದು ಡಾರ್ಕ್ ಮಾಡಿ. ಇದರಿಂದ ಲೈಟು. ಸೊ ಫಸ್ಟಿಗೆ ಪ್ರೆಷರ್ ಹಾಕಿ ಆಮೇಲೆ ಸ್ವಲ್ಪ ಪ್ರೆಷರ್ ಕಮ್ಮಿ ಮಾಡಿರಿ. ಸ್ವಲ್ಪ ಡಾರ್ಕ್ ಮಾಡಿ ಈ ಥರ ಲೈಟಾಗಿ ಮಾಡಿ. ಅವಾಗ ಇಲ್ಲಿ ಲೈಟು ಡಾರ್ಕು ಲೈಟು ನಿಮಗೆ ಶೇಡ್ ಬರ್ತಾ ಹೋಗುತ್ತೆ. ಈಗ ಲೈಟ್ ಇದೆಯಲ್ಲ, ಡಾರ್ಕ್ ಬರ್ತದೆ. ಡಾರ್ಕ್ ಮಾಡಿ. ಮತ್ತು ಇದರಲ್ಲಿ ನಾವೇನಾದ್ರು ಬೇಕಾದ್ರೆ ಆಲ್ಟರ್ನೇಟಿವ್ ಮಾಡ್ಕೋಬೋದು. ಹಾಂ, ನಾನು 4 ಡಿಸೈನ್ ತೋರಿಸಿದ್ನಲ್ಲ, ಆ 4 ಡಿಸೈನ್ ಬೇಕಾದ್ರೆ ಮಿಕ್ಸ್ ಮಾಡಿ 2 ಡಿಸೈನ್ ಮರ್ಜ್ ಮಾಡಿ ಆ ಥರ ಮಾಡ್ಬೋದು. ಈ ಥರ ಬರುತ್ತೆ. ಆದ್ಮೇಲೆ ಮತ್ತೆ ಟೇಪ್ ತಿಂತೀವಿ. ಫುಲ್ ಟೆರೆಸ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಕಾಣ್ತದೆ. ಇಲ್ಲಿ ಕಣ್ಣಲ್ಲಿ ನೋಡ್ತೀವಲ್ಲ ಅಷ್ಟು ಅಟ್ರಾಕ್ಟ್ ಅನ್ಸುತ್ತೆ. ಫುಲ್ ಟೆರೆಸ್ ಮಾಡಿದ್ರೆ